ಗೋಮುಖ ವ್ಯಾಘ್ರರೇ ಜಾಸ್ತಿ ಈ ಜಗತ್ತು. ಮುಂದೆ ಹಸುವಿನ ಚಿತ್ರಣ, ಹಿಂದೆ ಹುಲಿಯ ಚಿತ್ರಣ. ಇಂಥವ್ರನ್ನ ನಾನು ಹೆಚ್ಚು ನೋಡಿದ್ದೇನೆ. ಈ ಮುಖವಾಡ ಹಾಕೊಂಡು ಬರುವಂಥವ್ರು ಜಾಸ್ತಿ ಇದ್ದಾರೆ. ಈ ಮುಖವಾಡನೇ ಇಲ್ಲ, ನಾನಿರದೆ ಹೀಗೆ, ನನ್ನ ಸರಳತೆನೇ ಜೀವನ ಅಂತ ಹೇಳಿ ನನಗೆ ಪಾಠ ಕಲಿಸಿದಂತಹ ಒಬ್ಬ ದೊಡ್ಡ ಸನ್ಯಾಸಿಯನ್ನ, ಗುರುವನ್ನ, ಸ್ವಾಮೀಜಿಯನ್ನ ನೋಡಿದ್ದೀನಿ ಅಂದರೆ ಈ ಜಗತ್ತಲ್ಲಿ ನನ್ನ ಸಿದ್ದೇಶ್ವರಪ್ಪ ಶರಣರು. ಅವರ ಜೀವನ ಪೂರ್ತಿ ಜೋಬೆ ಇರಲಿಲ್ಲ ರೀ. ನಮ್ಮ ಒಳಗೆ ಒಂದೊಂದು ಸಂಪತ್ತ ಹುದುಗಿರ್ತದೆ, ಅದನ್ನು ನಾವು ವ್ಯಕ್ತ ಮಾಡ್ತೇವಲ್ಲ, ಅದಕ್ಕೆ ಸತ್ಸಂಗ. ಅವ್ರಿಗೆ ಜೋಬ್ ಇದ್ರೆ ತಾನೇ ನನಗೆ ಆಸೆ ಬರುದು. ಜೋಬೇ ಬೇಡ, ಆಸೆ ಇದ್ರೆ ತಾನೇ ಆಸೆ ಬರುದು. ಆಸೆಯೇ ಬೇಡ ಅಂತ ಹೇಳಿ ನಮ್ಗೆ ಜೀವನವನ್ನ, ಬದುಕನ್ನ ಕಲಿಸಿಕೊಟ್ಟಂತಹ ಒಬ್ಬ ಮಹಾನ್ ಪುರುಷ ಸಿದ್ದೇಶ್ವರಪ್ಪರು. ಇವರು ಬಿಜಾಪುರ ಜಿಲ್ಲೆಯ ಸಿದ್ಧಾಶ್ರಮದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡು ಇಡೀ ಜಗತ್ತಿನಾದ್ಯಂತ ಪ್ರವಚನ ಮಾಡ್ತಾರೆ. ಇವರು ಪ್ರವಚನ ಬೇಕು ಅಂತ ಹೇಳಿ ನಾವು ಮನಸ್ಸು ಮಾಡಿದ್ರೆ ಕನಿಷ್ಠ 10 ವರ್ಷ ಮುಂಚೆ ಹೇಳಿದ್ರು ಕೂಡ ಇವರು ಪ್ರವಚನಕ್ಕೆ ಡೇಟ್ ಸಿಗ್ತಿರ್ಲಿಲ್ಲ. ಒಂದು ಕಡೆ ಪ್ರವಚನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಜನ ಶಾರ್ಪ್ 6 ಗಂಟೆ ಅಂದ್ರೆ 6 ಗಂಟೆಗೆ ಯಾವುದೇ ಚೇರುಗಳಿಲ್ಲ, ಚಾಪೆ ಇಲ್ಲ, ಜನ ಬಂದು ಒಂದು ಕಡೆ ಚಪ್ಪಲಿ ಬಿಟ್ಟು ಕುಳಿತುಕೊತಿದ್ರು. ಇಡೀ ಆ ಜನ ಸಮೂಹ ಮೌನಕ್ಕೆ ಶರಣಾಗ್ತಾ ಇತ್ತು. ಅವರು ಮಾತನಾಡ್ತಿದ್ದು ಕೇವಲ 20 ನಿಮಿಷ ಅಷ್ಟೇ. 20 ನಿಮಿಷದಲ್ಲಿ ಒಂದು ಮಾರಲಿತ್ತು. ಇದು ನಮ್ಮ ಗುರುಗಳು ಕಲಿಸಿಕೊಟ್ಟಂತಹ ಪಾಠ. ಇವ್ರಿಗೂ ನನಗೂ ಹೇಗೆ ಸಂಬಂಧ? ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿಗೆ ವಾಡಬೈಲು ಕಾರ್ಯಕ್ರಮ ಮಾಡಲಿಕ್ಕೆ ಅವರ ಶ್ರೀಮತಿಯವರು ಶಶಿಕಲಾ ಜೊಲ್ಲೆ. ಆಗ ಅಲ್ಲಿ ಭಾಷಣ ಮಾಡಬೇಕಾಗಿತ್ತು ನಾನು. ಪ್ರಾಕ್ಟಿಕಲ್ಲು ಇಲ್ಲ, ಗುರುಗಳಿದ್ದಾರೆ, ಅಲ್ಲಿ ಲಕ್ಷಾಂತರ ಜನ ಸೇರ್ಕೊಳ್ತಾರೆ, ಬನ್ನಿ ಅವ್ರ ಹತ್ರ ಹೋಗೋಣ ಅಂತ ಹೇಳಿ ಸಂಜೆ 5:15 ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ಕರ್ಕೊಂಡೋದಾಗ ಅಲ್ಲೆಲ್ಲ ಒಂದು ಸಣ್ಣ ರೂಮ್ನಲ್ಲಿ ಕೂತ್ಕೊಂಡಂತ ಈ ಗುರುಗಳು ಸೌಮ್ಯವಾಗಿ ಎದ್ದು ಬರ್ತಾರೆ. ಹುಲಿಕಲ್ ನಟರಾಜ್ ಬರ್ತಾರೆ, ಬಂದಿದ್ದಾರೆ. ಹುಲಿಕಲ್ ನಟರಾಜ್ ಬಂದಿದ್ದಾರಾ ಅಂತ ಹೇಳಿ ಅವ್ರಿಗೆ ಹೇಗೆ ತಿಳ್ಕೊಂಡಿದ್ರು ಗೊತ್ತಿಲ್ಲ. ಎರಡೂ ಕೈಗಳನ್ನ ಹಿಡ್ಕೊಂಡು ನನ್ನ ಕೈಗಳನ್ನ ಇಟ್ಕೊಂಡು ತಲೆ ಬಗ್ಗಿಸ್ತಾರೆ. ನಾನು ನಿಮ್ಮ ಮುಂದೆ ಅವ್ರಿಗೆ ತಲೆ ಬಗ್ಗಿಸಿ ಗೌರವ ನಮನ ಅರ್ಪಿಸ್ತಾ ಇದ್ದೀನಿ. ಹಾಗಾದಾಗ ಅವ್ರ ಪ್ರವಚನವನ್ನ ಕೇಳಬೇಕು ಅಂತ ಹೇಳಿ ನನ್ನ ಕರ್ಕೊಂಡೋಗಿದ್ದು ಅವತ್ತು ಅಣ್ಣಾ ಸಾಹೇಬ್ ಜೊಲ್ಲೆ. ಚಿಕ್ಕೋಡಿಯ ಒಂದು ಮೈದಾನ, ಸಾವಿರಾರು ಜನ, ಕನಿಷ್ಠ 50,000ಕ್ಕೂ ಕಡಿಮೆ ಇಲ್ದಂಗೆ ಜನ ಮೌನಕ್ಕೆ ಶರಣಾಗಿದ್ದಾರೆ. ಸಂಜೆ 6 ಗಂಟೆಗೆ ಸರಿಯಾಗಿ ಒಂದು ಬೆಲ್ ಹೊಡೆಯುತ್ತೆ. 6 ಗಂಟೆ 5 ನಿಮಿಷಕ್ಕೆ ವೇದಿಕೆ ಹತ್ತುತ್ತಾರೆ. ವೇದಿಕೆ ಹತ್ತಿದಂತಹ ಮಹಾನ್ ಪುರುಷರು ಹುಲಿಕಲ್ ನಟರಾಜ್ ಅವರು ಬರಬೇಕು ಅಂತಾರೆ. ನನ್ನನ್ನು ಕರೆಸಿ ಆಗ ಇಡೀ ವೇದಿಕೆಗೆ ಮಾತಾಡ್ತಾರೆ. ಅದೆಲ್ಲ ರೆಕಾರ್ಡ್ ಇದೆ. ಏನು ಹೇಳ್ತಾರೆ ಅವರು? ಇವತ್ತು ನಾನು ಮಾತನಾಡಲ್ಲ, ನಾನು ಮೌನಕ್ಕೆ ಶರಣಾಗ್ತೇನೆ. ನೀವೆಲ್ಲ ಕೇಳಿದಿರಲ್ರಪ್ಪ, ಎಚ್ ನರಸಿಂಹಯ್ಯನವರು ಪ್ರಶ್ನೆ ಮಾಡದೆ ಏನನ್ನೂ ನಂಬೇಡಿ ಅಂತ ಹೇಳ್ತಾರೆ. ಅದೇ ರೀತಿ ಹುಲಿಕಲ್ ನಟರಾಜ್ ಪ್ರಾಕ್ಟಿಕಲ್ ವ್ಯಕ್ತಿ, ಪ್ರಾಕ್ಟಿಕಲ್ ನಿಮ್ಮ ಮುಂದೆ ತೋರಿಸ್ತಾರೆ. ಅವ್ರಿಗೆ ಅವಕಾಶ ಕೊಡ್ಬೋದಾ ಅಂತ ಹೇಳಿ ಕೇಳ್ತಾರೆ. ಜನ ಚಪ್ಪಾಳೆ ತರ್ತಾರೆ. ಆಗ 1 ಗಂಟೆ ಸತತವಾಗಿ ಯಾವುದು ಸತ್ಯ ಯಾವುದು ಮಿಥ್ಯ ಅಂತೇಳಿ ವಿತ್ ಪ್ರಾಕ್ಟಿಕಲ್ ಪ್ರೂಫ್ ಅವ್ರ ಮುಂದೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಅಂತ ದೊಡ್ಡ ವ್ಯಕ್ತಿಗಳ ಮುಂದೆ ಮಾತನಾಡಲಿಕ್ಕೆ ಬರಲ್ಲ, ಆದರೂ ಮಾತನಾಡ್ತೀನಿ. ಮಾತನಾಡಿದ ಮೇಲೆ ಕೊನೆಗೆ ಆ ಗುರುಗಳು ಎದ್ದು ಬಂದು, ನಾನು ಫೋಟೋ ಹಾಕ್ತೀನಿ ನೋಡಿ, ಒಂದು ಶಾಲ್ ಹೊಸಿ, ಹುಲಿಕಲ್ ನನ್ನ ಹತ್ರ ಏನೂ ಇಲ್ಲ, ಪ್ರಕೃತಿ ಕೊಟ್ಟಿದ್ದು, ಈ ಭಕ್ತರು ಕೊಟ್ಟಿದ್ದು ಒಂದು ಎಳ್ನೀರಿದೆ, ಎಳ್ನೀರು ತಗೊಳ್ಳಿ ಅಂತ ಹೇಳಿ ಕೊಡ್ತಾರೆ. ಈ ಫೋಟೋ ನೀವು ನೋಡಿ. ಅವತ್ತು ನಾನು ಪಾವನನಾಗ್ತೀನಿ.
ಅವತ್ತಿಗೆ ನನಗೆ ಒಂದಿಷ್ಟು ಜ್ಞಾನೋದಯ ಆಗುತ್ತೆ. ಆಗ ಅರ್ಥ ಆಗುತ್ತೆ, ಈ ಜಗತ್ತಲ್ಲಿ ಸಾಧು ಸಜ್ಜನರು ಇದ್ದಾರೆ, ಈ ಜಗತ್ತಲ್ಲಿ ಒಂದಿಷ್ಟು ಈ ಮನಸ್ಸನ್ನ ಬದಲಾವಣೆ ಮಾಡುವಂತಹ ಘನವೆತ್ತ ವ್ಯಕ್ತಿಗಳಿದ್ದಾರೆ ಅಂತ. ಹಾಗೆ ನನಗೂ ಅವರಿಗೂ ಒಂದು ರೀತಿ ಅವಿನಾಭಾವ ಸಂಬಂಧ ಬೆಳೆಯುತ್ತೆ. ಆಗ ಎಲ್ಲೆಲ್ಲಿ ಪ್ರವಚನ ಇರುತ್ತೆ ಅಲ್ಲಿ ಒಂದು ದಿವಸ ಹುಲಿಕಲ್ ನಟರಾಜ್ ಅವ್ರನ್ನ ಕರೆಸ್ರಪ್ಪ, ಅವರೊಬ್ರು ಪ್ರಾಕ್ಟಿಕಲ್ ಮ್ಯಾನ್ ಇದ್ದಾರೆ, ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರೆ ಅಂತ. ಕನಿಷ್ಠ 18ರಿಂದ 20 ಕಡೆ ಅವ್ರ ಜೊತೆ ಅವರ ಪ್ರವಚನದಲ್ಲಿ ನಾನು ಮಾತನಾಡಿದ್ದೀನಿ ಅಂತ ಹೇಳಲಿಕ್ಕೆ ಹೆಗ್ಗಳಿಕೆ ಆಗುತ್ತೆ. JSS ಮಠಕ್ಕೆ ಬರ್ತಾರೆ, ಅಲ್ಲಿ ಬೇಸಿಗೆ ಶಿಬಿರ. ಆ ಬೇಸಿಗೆ ಶಿಬಿರದಲ್ಲೂ ಕೂಡ ಇಡೀ ರಾಜ್ಯದ ತಮಿಳುನಾಡಿನಿಂದ, ಆಂಧ್ರದಿಂದ, ಕರ್ನಾಟಕದಿಂದ ಸಾಕಷ್ಟು ಜನ ತರಬೇತಿ ಪಡೀಲಿಕ್ಕೆ ಪ್ರಜ್ಞಾವಂತರು ಬಂದಿರ್ತಾರೆ. ಅದರಲ್ಲಿ ನಂದು ಒಂದು ಪ್ರೋಗ್ರಾಮ್ ಇರುತ್ತೆ. ಆಗ ಹಿಂದ್ಗಡೆ ವೇದಿಕೆ ಮೇಲೆ ಕುತ್ಕೊಳ್ಬೇಕಾದಂತ ಆ ಶರಣರು ಹಿಂದ್ಗಡೆ ಹೋಗಿ ಒಬ್ಬ ಭಕ್ತರ ರೀತಿಯಲ್ಲಿ ಆಲಿಸುವ ರೀತಿಯಲ್ಲಿ ಕೂತ್ಕೊಳ್ತಾರೆ. ಅವ್ರ ಜೊತೆ JSS ಸ್ವಾಮೀಜಿಗಳು ಕೂತಿರ್ತಾರೆ. ನಾನು 1-1/4 ಗಂಟೆ ಮಾತನಾಡ್ತೀನಿ. ಆಮೇಲೆ ಅವ್ರನ್ನ ವೇದಿಕೆ ಕರೆದ್ಮೇಲೆ ನಾನು ಮಾತನಾಡಲ್ಲ, ಮಾತೆಲ್ಲವೂ ಪ್ರಾಕ್ಟಿಕಲ್ ಆಗಿದೆ. ನಾನು ಏನಾರ ಮಾತಾಡ್ತಾರೆ, ಇವ್ರ ಹತ್ರ ತಿಳ್ಕೊಳ್ಬೇಕು ಅಂತ ಹೇಳಿ ನಾನು ಮನಸ್ಸು ಮಾಡ್ತೇನೆ. ಆದ್ರೆ ಇನ್ನೊಂದು ದಿವಸ ಸಿದ್ಧಗಂಗೆಯಲ್ಲಿ ಕಾರ್ಯಕ್ರಮ ಇದೆ ತುಮಕೂರಲ್ಲಿ. ಇನ್ನೇನು ಸಾವಿರಾರು ಜನ ತುಂಬಿದ್ದಾರೆ. ಅಲ್ಲಿ ದೊಡ್ಡ ಶಬ್ದ ಬರುತ್ತೆ. ಅವೊಂದು 2 ಸರಿ ಹೇಳ್ತಾರೆ, ಈ ಶಬ್ದ ಇದು ನನ್ನ ಕೈಲಿ ಆಗಲ್ಲ ಮಾತಾಡಕ್ಕೆ ಅಂತ. ಆ ಶಬ್ದ ನಿಲ್ಲಲ್ಲ. ಆದ್ರೆ ಅವ್ರು ಮೌನಕ್ಕೆ ಶರಣಾಗಿ ಮಾತೇ ಆಡಲ್ಲ. ಅವರ ನಿರ್ಧಾರ ಇದೆಯಲ್ಲ, ಅವ್ರು ತಗೊಂಡಂತ ವ್ಯವಸ್ಥೆ ಇದೆಯಲ್ಲ, ಅವ್ರೆಲ್ಲೂ ರಾಜಿ ಆಗ್ತಿರ್ಲಿಲ್ಲ. ಅವ್ರ ಸರಳತೆ, ಅವರೆಲ್ಲೂ ದುಡ್ಡು ತಗೊಂಡವ್ರಲ್ಲ, ಅವರೆಲ್ಲೂ ಕೂಡ ಈ ಪ್ರಚಾರಕ್ಕೆ ಮನಸ್ಸಾದವರಲ್ಲ. ಕೊನೆಗೂ ಕೂಡ ಸಾವಿನ ಅಂತ್ಯದಲ್ಲೂ ಕೂಡ ಸರಳತೆಯನ್ನು ಕಂಡುಕೊಂಡಂತ ಮಹಾನ್ ಚೇತನ ಸಿದ್ದೇಶ್ವರಪ್ಪ. ಸಿದ್ದೇಶ್ವರಪ್ಪ ಅವರಿಗೆ ಸಾವಿರ ಶರಣಾರ್ಥಿಗಳು, ಸಾವಿರ ಶರಣಾರ್ಥಿಗಳು. ಇದ್ದರೆ ಇರಬೇಕು ನಿಮ್ಮಂತಹ ಸರಳ ಸಜ್ಜನಿಕೆಯ ವ್ಯಕ್ತಿಗಳು, ಮಹಾನ್ ಚೇತನಗಳು. ಮತ್ತೊಮ್ಮೆ ನಮ್ಮಲ್ಲಿ ಇವರು ಮತ್ತೆ ಹುಟ್ಟಿ ಬರ್ತಾರೆ ಅಂತ ಹೇಳಲ್ಲ, ಇಂತಹ ಆದರ್ಶ ವ್ಯಕ್ತಿಗಳು ನಮ್ಮಲ್ಲಿ ಹುಟ್ಟಿ ಬರಲಿ. ಮುಂದೆ ಹುಟ್ಟುವಂತಹ ಪ್ರತಿಯೊಂದು ಜೀವಿಗಳಿಗೆ ಆದರ್ಶ, ಮಾನವೀಯತೆ, ಬೆಲೆ ಬಾಳುವಂತೆ ಅವರ ಮನಸ್ಸಾಗಲಿ. ನಾವೆಲ್ಲರೂ ಕೂಡ ಸರಳತೆಯ ಕಡೆ ತಾತ್ಕಾಲೋಕನ, ನಮ್ಮನ್ನು ನಾವು ಬದುಸ್ಕೊಳ್ಳೋಣ. ಇಂತಹ ಅನೇಕ ಗುರುವರ್ಣ್ಯಗಳಲ್ಲಿ ಅತ್ಯಂತ ಪ್ರಜ್ಞಾವಂತ, ಸರಳ ಸಜ್ಜನಿಕೆಯ ಸಾಧು ಅಂದರೆ ಸಿದ್ದೇಶ್ವರಪ್ಪರವರು. ನಮಸ್ಕಾರ.